ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. 2026ನೇ ಸಾಲಿನಲ್ಲಿ ನೀವೇನಾದರೂ KE ಅಪ್ಲಿಕೇಶನ್ಗಳನ್ನು ಹಾಕಿದ್ದು, KE ಮೂಲಕ BSc ನರ್ಸಿಂಗು, ಅದರ್ ಹೆಲ್ತ್ ಸೈನ್ಸಸ್ಸು, ಆಮೇಲೆ BPT, HS, ಅದರಲ್ಲಿ ನಮ್ಮ ಡಿಫ್ರೆಂಟ್ ಕೋರ್ಸ್ಗಳು BSc, OT, MLT, ಕಾರ್ಡಿಯಕ್ ಟೆಕ್ನಾಲಜಿ, ಈ ಥರ ಕೋರ್ಸ್ಗಳನ್ನು ನೀವು ಮಾಡಬೇಕಂತೂ, ಫಾರ್ಮಸಿಗಳ ಕೋರ್ಸ್ಗಳನ್ನು ಮಾಡಬೇಕಂತಿದ್ರೆ ನಿಮಗೆ KE ಮೂಲಕ ಎಲ್ಲ ಒಂದು ಅಪ್ಡೇಟ್ಗಳನ್ನು ಕೊಡಲಿಕ್ಕೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಡೌಟ್ಗಳನ್ನು ಕ್ಲಿಯರ್ ಮಾಡಲಿಕ್ಕೆ ನಮ್ಮ ಚಾನಲ್ ನಿಮಗೆ ಸಹಾಯವಾಗುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಒಂದನೇದು. ಎರಡನೇದು, ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ದರೆ ತಪ್ಪದೆ ನೀವು ಕಾಮೆಂಟ್ಸ್ ಶೇರ್ ಮಾಡೋದನ್ನು ಮರಿಬೇಡ್ರಿ. ಯಾಕಂದ್ರೆ ನಾವು ಡೌಟ್ಗಳನ್ನು ಕೂಡ ವಿಡಿಯೋ ಮುಖಾಂತರ ನಿಮ್ಗಳಿಗೆ ತಪ್ಪದೇನ ಅವತ್ತಿನ ನಾವೇನು ಮಾಡ್ತೀವಿ, ವಿಡಿಯೋ ಮುಖಾಂತರ ಮಾಹಿತಿನ ಕೊಡ್ತೀವಿ. ಹೀಗಾಗಿ ನೀವು ವಿಡಿಯೋಗಳನ್ನು ಸ್ವಲ್ಪ ನೋಡ್ತಾ ಇರಿ. ನೋಡಿ, ಇವತ್ತು ತಾರೀಕು ಏನಪ್ಪ ಅಂತಂದರೆ 6/5/2026. ಇವತ್ತು ಏನು ಕೀದಲ್ಲಿ ಅಪ್ಡೇಟ್ ಮಾಡಿದ್ದಾರೆ ಅಂದರೆ, ನಿನ್ನೆ ಒಂದು ಆದೇಶವನ್ನು ಹೊರಡಿಸಿದರು. ಯಾರಿಗೆ ಅಂದರೆ, ಈ ಬಿದಿಂದ O ಕ್ಲಾಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ನೋಡ್ರಿ. ಈ ಅಪ್ಲಿಕೇಶನ್ ಹಾಕಬೇಕಾದ್ರೆ ಬಿದಿಂದ O, ಎ ಬಿಟ್ಟು ಎದವ್ರು ಅಂದರೆ ಎಲ್ಲ ಕನ್ನಡದವ್ರು ಬರ್ತೀವಿ ನಾವು. ಆಲ್ಮೋಸ್ಟ್ ನಾವು ಕನ್ನಡ ಮೀಡಿಯಮ್ಮು, ರೂರಲ್, ಇವರೆಲ್ಲ ಕ್ಲೋಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ರೀ. ಉಳಿಕಿದ್ದು ಬಿದಿಂದ O ತನಕ ಯಾರು ಕ್ಲೋಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡ್ರಲ್ಲ ಅವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆರಂಭವಾಗಿದೆ ರೀ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗ್ಬೇಕ್ರಿ ಬೆಂಗಳೂರಿಗೆ. ಅವ್ರಿಗೆ ಆ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗ್ಬೇಕಂದ್ರೆ ಮೊದಲು ಬುಕ್ಕಿಂಗ್ ಮಾಡ್ಬೇಕಾಗತ್ತೆ ರೀ. ಡೇಟು, ಟೈಮಿಂಗು ಬುಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕ್ರಿ ಅವರು. ಅದಕ್ಕೆ ಸಂಬಂಧಿಸಿದಂತೆ KEದವ್ರು ಇವತ್ತು ಏನು ಮಾಡಿದ್ದಾರೆ ಅಂತಂದ್ರೆ, ಇಲ್ಲಿ ನೋಡ್ತಾ ಇದ್ದೀರಿ, ದಾಖಲಾತಿ ಪರಿಶೀಲನೆಗಾಗಿ ಅಪಾಯಿಂಟ್ಮೆಂಟ್ ಲಿಂಕನ್ನು ಯಾರಿಗಿದು ನಿಮ್ಮ ಅಪ್ಲಿಕೇಶನ್ ಫಾರ್ಮಲ್ಲಿ ಚೆಕ್ ಮಾಡಿ ನೋಡ್ಕೋರಿ, ಗೊತ್ತಾಗತ್ತೆ ನಿಮ್ಗೆ. ಅಪ್ಲಿಕೇಶನ್ ಫಾರ್ಮ್ ಒಳಗಡೆ ಕೊಟ್ಟಿರ್ತಾರೆ, ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ಲಿ. ಕ್ಲಾಸ್ ಅಂತಂದ್ರೆ ಅದ್ರ ಮುಂದೆ ಎ ಇರ್ತೈತಿ. ಎ ಇದ್ರೆ ಟೆನ್ಷನ್ ತೊಗೋಬೇಡ್ರಿ. ಬಿ ಅಂತ ಇತ್ತಂದರೆ ಬಿದಿಂದ ಹಿಡಿದು ಎಲ್ಲ MNOP O ತನಕ ಇದ್ರಪ್ಪ ಅಂತಂದರೆ ಅಂಥವ್ರುಗಳು ಸ್ಲಾಟ್ ಬುಕ್ಕಿಂಗ್ ಮಾಡಬೇಕಾಗತ್ತೆ ರೀ. ಇದು ಕ್ಲಿಕ್ ಮಾಡ್ಕೊಂಡು ಸ್ಲಾಟ್ ಬುಕ್ಕಿಂಗ್ ಅಂದರೆ, ನಾಳೆ ನೀವು ಬೆಂಗಳೂರು ಹೋಗ್ತೀವಿ ಅಂತ ಗ್ಯಾರಂಟಿ ಬೇಕಲ್ಲ, ಅವ್ರು ಬರ್ತೀವಿ ಅಂತ ಗ್ಯಾರಂಟಿ ಬೇಕಲ್ಲ, ಅದಕ್ಕೆ ಇಲ್ಲಿ ಕ್ಲಿಕ್ ಮಾಡ್ಬೇಕು ರೀ. ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗ್ತದೆ ರೀ. ಇದರಲ್ಲಿ ಅಪ್ಲಿಕೇಶನ್ ನಂಬರು, ನಿಮ್ಮ ಪಾಸ್ವರ್ಡ್ಗಳನ್ನು ಹಾಕಿ ಇಲ್ಲಿ ನೀವು ಲಾಗಿನ್ ಮಾಡಬೇಕಾಗ್ತದೆ ರೀ. ಲಾಗಿನ್ ಮಾಡಿಕೊಂಡು ನೀವು ಇಲ್ಲಿ ಏನು ಬಂದರೆ ಡೇಟ್ಗಳನ್ನು ಮತ್ತು ಟೈಮನ್ನು, ಇಲ್ಲಿ ನೀವು ಯಾವ ಡೇಟಿಗೆ ಹೋಗ್ತೀರಿ, ಯಾವ ಟೈಮಿಗೆ ಹೋಗ್ತೀರಿ, ಸ್ಕೆಡ್ಯೂಲ್ ಇರ್ತದೆ ರೀ. ಟೈಮಿಂಗಲ್ಲಿ 11 ಗಂಟೆ ಹೋಗ್ತೀರ, 12 ಗಂಟೆ ಹೋಗ್ತೀರ, ಅದನ್ನಲ್ಲಿ ನೀವು ಬುಕ್ ಮಾಡಬೇಕಾಗತ್ತೆ. ಯಾರು ನೀವು ಬಿದಿಂದ O ತನಕ ಕ್ಲಾಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗಲೇಬೇಕು. ಇಲ್ಲಾಂದ್ರೆ ಹೋಗಲಿಲ್ಲ ಅಂದರೆ ಏನಕ್ಕತ್ತೀರಿ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಲಿಲ್ಲಪ್ಪ ಅಂದರೆ ನೀವು ಮುಂದಿನ ಕೌನ್ಸಿಲಿಂಗಿಗೆ ನಿಮ್ಗೆ ತೊಗೊಳ್ಳೋದಿಲ್ಲ, ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಆಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಕೊಡೋಂಗಿಲ್ಲ, ಕಾಲೇಜ್ ಸೆಲೆಕ್ಷನ್ ಕೊಡೋಂಗಿಲ್ಲ. ಹೀಗಾಗಿ ಇದನ್ನು ನೀವು ಮಾಡಿ.